ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಯಶೂಸ್ ವರ್ಲ್ಡ್. ನಾನಿವತ್ತು ಬ್ಯಾಂಕಿಗೆ ಹೋಗಬೇಕು ಅಂತ ಹೊರಟು ರೆಡಿ ಆಗ್ತಾ ಇದ್ದೆ. ಅಷ್ಟೊತ್ತಿಗೆ ಮತ್ತೆ ನನಗೆ ನೆನಪಾಯಿತು, ಓಕೆ ಇವತ್ತು ರಿಪಬ್ಲಿಕ್ ಡೇ, ಬ್ಯಾಂಕ್ ಹಾಲಿಡೇ ಇದೆ ಅಂತ. ಅದಕ್ಕೋಸ್ಕರ ಹೊರಟಾಗಿತ್ತಲ್ವ, ಏನಾದರೂ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡಬೇಕು ಅಂತ ಥಿಂಕ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತು ಇವತ್ತು ನನ್ನ ಬ್ಯಾಗ್ ಕಲೆಕ್ಷನ್ ವ್ಲಾಗ್ ಮಾಡೋಣ ಅಂತ. ಹಾಗಾಗಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಹತ್ರ ತುಂಬ ಬ್ಯಾಗ್ಗಳಿದೆ, ಬಟ್ ಅದರಲ್ಲಿ ಕೆಲವೊಂದು ಬ್ಯಾಗನ್ನು ನಾನು ತುಂಬ ಯೂಸ್ ಮಾಡ್ತೀನಿ, ಕೆಲವೊಂದು ಬ್ಯಾಗನ್ನು ಪರ್ಚೇಸ್ ಮಾಡಿರೋದು ಮಾತ್ರ, ಅದನ್ನು ಯೂಸೇ ಮಾಡ್ತಾ ಇಲ್ಲ. ಸೊ ಆ ಥರ ತುಂಬಾ ಕಲೆಕ್ಷನ್ಸ್ಗಳಿದ್ದಾವೆ ನನ್ನ ಹತ್ರ. ಕೆಲವೊಂದನ್ನು ಆನ್ಲೈನಲ್ಲಿ ತೊಗೊಂಡಿರುವಂಥದ್ದು, ಕೆಲವೊಂದನ್ನು ಆಫ್ಲೈನಲ್ಲಿ ತೊಗೊಂಡಿರುವಂಥದ್ದು. ಸೊ ಎಲ್ಲ ಬ್ಯಾಗ್ಗಳಿದೆ, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ, ರಿವ್ಯೂ ಹೇಳ್ತೀನಿ. ಹಾಗೂ ಅದರ ಲಿಂಕ್ ನನಗೆ ಇದ್ದರೆ, ಅಂದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಶುರು ಮಾಡೋಣ. ಮೊದಲಿಗೆ ನನ್ನ ಫೇವ್ರೆಟ್ ಬ್ಯಾಗ್ ಯಾವುದು ಅಂತ ಹೇಳಿದರೆ ಈ ಬ್ಯಾಗ್. ಇದು ನನ್ನ ತುಂಬಾ ಫೇವ್ರೆಟ್ ಬ್ಯಾಗ್. ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂಥದ್ದು. ಐ ಥಿಂಕ್ 1 ಮಂತ್ ಆಯಿತು ಅಂತ ಅನಿಸುತ್ತೆ. ಇದಕ್ಕೆ ನಾನು 1400 ರೂಪೀಸ್ ಪೇ ಮಾಡಿದ್ದೀನಿ. ನನಗೆ ಸಖತ್ ಇಷ್ಟ ಈ ಬ್ಯಾಗ್. ಸೊ ಈ ಥರನೂ ಹಾಕ್ಕೊಳ್ಬಹುದು, ಅಥವಾ ಲೈಕ್ ಇದರ ಸ್ಲಿಂಗ್ ಏನಿದೆ ನೋಡಿ, ಅದನ್ನು ಉದ್ದ ಮಾಡಿಕೊಂಡು ಸ್ಲಿಂಗ್ ಬ್ಯಾಗ್ ಥರನೂ ಹಾಕ್ಕೊಳ್ಬಹುದು. ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಈ ಬ್ಯಾಗ್. ಸೊ ಇದರ ಒಳಗಡೆ ಈ ಥರ ಇದೆ, ಒಂದೇ ಜಿಪ್ ಇರುವಂಥದ್ದು, 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇದರ ಒಳಗಡೆ ಪೇಪರ್ ಇದೆ, ಅದನ್ನು ನಾನು ತೆಗಿಲಿಕ್ಕೆ ಹೋಗಿಲ್ಲ, ಹಾಗೆ ಇದೆ. ಯೂಸ್ ಮಾಡಿ ಮತ್ತೆ ಪೇಪರನ್ನು ಹಾಕಿರ್ತೀನಿ, ಇಲ್ಲಾಂದರೆ ಬ್ಯಾಗ್ ಹಾಳಾಗತ್ತೆ ಅಂತಂದರೆ ಈ ಥರ ಮಾಡಿದ್ರೆ ಚಟ್ಟೆ ಆಗುತ್ತಲ್ಲ ಬ್ಯಾಗ್. ಅದಕ್ಕೋಸ್ಕರ ನಾನು ಪೇಪರನ್ನು ರಿಮೂವ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಇದು ನನ್ನ ಫೇವ್ರೆಟ್ ಬ್ಯಾಗ್ ಇವಾಗ ರೀಸೆಂಟಾಗಿ. ಚೆನ್ನಾಗಿದೆ ಅಲ್ವಾ? ಒಂದೊಂದು ಬ್ಯಾಗ್ ಯಾವ ಥರ ಇದೆ, ನಿಮಗೆ ಯಾವ ಬ್ಯಾಗ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದು ಫಸ್ಟ್ ಬ್ಯಾಗ್. ಓಕೆ, ಸೆಕೆಂಡ್ ಬ್ಯಾಗ್. ಇದು ಸೆಕೆಂಡ್ ಬ್ಯಾಗ್. ಸೊ ಇದು ಕೂಡ ರೀಸೆಂಟಾಗಿ ಪರ್ಚೇಸ್ ಮಾಡಿರುವಂಥದ್ದು. ತುಂಬ ಫೇವ್ರೇಟ್ ಏನಲ್ಲ, ಸ್ವಲ್ಪ ಫೇವ್ರೇಟ್ ಇದು ನನಗೆ. ಸೊ ಐ ಥಿಂಕ್ ಇದಕ್ಕೆ 700 ಅಲ್ಲ ಎಷ್ಟು ಕೊಟ್ಟಿದ್ದು ನನಗೆ ಪಕ್ಕಲ್ಲ. ಐ ಥಿಂಕ್ 500 to 700 ಅಷ್ಟರೊಳಗಡೆ ಕೊಟ್ಟಿದ್ದೀವಿ ರೇಟ್ ಇದಕ್ಕೆ. ಸೊ ಇದು ಕೂಡ ಈ ಥರ ಇದೆ. ಇದರಲ್ಲಿ ಕೂಡ ಹಾಗೆ ಸಿಂಗಲ್ ಜಿಪ್ ಹಾಗೂ 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇದು ಕೂಡ ಇಷ್ಟ ಆಯಿತು ನನಗೆ. ಇದು ಕೂಡ ಆಫ್ಲೈನಲ್ಲಿ ತಗೊಂಡಿರುವಂಥದ್ದು ಶಾಪಲ್ಲಿ. ನಂತರ ಇದೊಂದು ಬ್ಯಾಗ್. ಇದು ಬ್ಯಾಗ್ ಆ್ಯಕ್ಚುಲಿ ಹಿಂಗೆ ಗೊತ್ತಾ, ನಾನು ನನ್ನ ಫ್ರೆಂಡಿಗೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಹೋದದ್ದು. ಸೊ ಅಂದರೆ ಅವಳ ಮದುವೆಗೆ ಗಿಫ್ಟ್ ಕೊಡಬೇಕು ಅಂತ. ಸೊ ಆವಾಗ ಹೋದಾಗ ನನಗೆ ಈ ಬ್ಯಾಗ್ ಸಖತ್ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಆವಾಗ ಪರ್ಚೇಸ್ ಮಾಡಿದ್ದು. ಇದಕ್ಕೆ ನಾನು 700 ರೂಪೀಸ್ ಕೊಟ್ಟಿದ್ದೀನಿ, 750 ಅನಿಸುತ್ತೆ. ಸೊ ಇದು ಕೂಡ ಹಾಗೆ, ಬಟ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ, ಲೈಕ್ ನಮಗೆ ಎಲ್ಲ ವಸ್ತುಗಳನ್ನು ಇಡಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ಇದು ಸ್ವಲ್ಪ ಅಗಲ ಆಗೋದಿಲ್ಲ, ಹಾಗಾಗಿ ಏನಾದರೂ ವಸ್ತುಗಳನ್ನು ಇದರೊಳಗಡೆ ಇಡೋದಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇದೊಂಥರ ತುಂಬ ಕ್ಲಾಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆಫೀಸಿಗೆಲ್ಲ ಹೇಳಿ ಮಾಡಿಸಿರುವಂತಹ ಬ್ಯಾಗ್ ಇದು. ಸೊ ಚೆನ್ನಾಗಿದೆ ಅಲ್ವಾ? ಸೊ ಈ ಥರನೂ ಹಾಕ್ಕೊಳ್ಬಹುದು. ಸ್ಲಿಂಗ್ ಕೂಡ ಕೊಟ್ಟಿದ್ದಾರೆ ಉದ್ದಕ್ಕೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಎಲ್ಲ ಥರನೂ ಯೂಸ್ ಮಾಡ್ಬೋದು. ನನ್ನ ಅಮ್ಮ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಯಾವ ಥರ ಅಂತ ಹೇಳಿದರೆ, ನಾನು ಎಲ್ಲ ಬ್ಯಾಗ್ಗಳನ್ನು ತೊಗೊಂಡು ಬರ್ತೀನಿ, ನನ್ನ ಅಮ್ಮ ಒಂದೊಂದೇ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ನನ್ನ ಅಮ್ಮನಿಗೆ ಇಷ್ಟ. ಸೊ ಇದು ಅಮ್ಮನಿಗೆ ಕೊಟ್ಟಿದ್ದೀನಿ. ಸ್ವಲ್ಪ ಅಮ್ಮ ಕೂಡ ಯೂಸ್ ಮಾಡ್ತಾರೆ, ನಾನು ಕೂಡ ಯೂಸ್ ಮಾಡ್ತೀನಿ, ಇಬ್ಬರು ಕೂಡ ಯೂಸ್ ಮಾಡ್ತೀವಿ. ಸೊ ಈ ಬ್ಯಾಗ್ ಇದೆ ಅಲ್ವಾ, ಅದೇ ಥರನೇ ಇನ್ನೊಂದು ಬ್ಯಾಗ್. ಸೊ ಇದು ಕೂಡ ಸೇಮ್ ಮೆಟೀರಿಯಲ್. ಇದು ಸ್ವಲ್ಪ ಬೆಟರ್, ಇದರೊಳಗಡೆ ಸ್ವಲ್ಪ ಏನಾದ್ರು ಇಟ್ಕೊಳ್ಬಹುದು. ಸೊ ಇದು ನನ್ನ ತಂಗಿ ಬ್ಯಾಗ್, ಅವಳು ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ವಿಡಿಯೋದಲ್ಲಿ. ಸೊ ಇದು ತಂಗಿದು. ಚೆನ್ನಾಗಿದೆ ಅಲ್ವಾ? ಐ ಥಿಂಕ್ ಸೇಮ್ ಇರಬಹುದು ರೇಟ್ ಎರಡಕ್ಕೂ ಕೂಡ. ನಂತರ ಸಾರಿ, ಬ್ಲೆಸ್ ಮೀ. ಸೊ ಇದು ಇನ್ನೊಂದು ಕ್ಯೂಟ್ ಲಿಟಲ್ ಪ್ರಿಟಿ ಬ್ಯಾಗ್. ಇದಕ್ಕೆ ಐ ಥಿಂಕ್ 300 ರೂಪೀಸ್ ಕೊಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಇದು ನನ್ನ ತಂಗಿ ತೊಗೊಂಡು ಬಂದಿರುವಂಥದ್ದು, ಅಮ್ಮನಿಗೆ ಕೊಡೋದಕ್ಕೆ ಅಂತ. ಅಮ್ಮ ಇದನ್ನು ವೆಡ್ಡಿಂಗಿಗೆಲ್ಲ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾರೆ. ಮತ್ತು ನಾನು ಕೂಡ ಹಾಗೆಯೇ ಎಲ್ಲಿಗಾದರೂ ವೆಡ್ಡಿಂಗ್ ಹೋಗಬೇಕಾದ್ರೆ ಅಥವಾ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡಾಗ ಈ ಬ್ಯಾಗನ್ನು ಯೂಸ್ ಮಾಡ್ತೀನಿ. ನನಗೂ ಈ ಬ್ಯಾಗ್ ಸಖತ್ ಇಷ್ಟ, ಕ್ಯೂಟ್ ಆಗಿದೆ ಅಲ್ವಾ? ನೆಕ್ಸ್ಟ್ ಇದು ಇನ್ನೊಂದು ಬ್ಯಾಗ್. ಇದು ನನಗೆ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿರುವಂಥದ್ದು, ಬಟ್ಟೆ ಬ್ಯಾಗ್ ಥರ ಇದೆ ಅಂತ.
ಆ್ಯಕ್ಚುಲಿ ಇದಕ್ಕೆ ಅಷ್ಟು ಏನು 200 ರುಪೀಸ್ ಏನೋ, 150 ರುಪೀಸ್ ಅನಿಸುತ್ತೆ ಈ ಬ್ಯಾಗ್ಗೆ ಕೊಟ್ಟಿರುವಂಥದ್ದು. ನಾನು ಇದು ಇಲ್ಲೇ ಸೇಲ್ ಬರುತ್ತೆ ಅಲ್ವಾ, ಆವಾಗ ನಾನು ಪರ್ಚೇಸ್ ಮಾಡಿದ್ದು. ಒಂದು ಸಲ ಕೂಡ ಯೂಸ್ ಮಾಡಿಲ್ಲ, ಯಾವುದಾದ್ರೂ ನಾನು ಕುರ್ತಿ ಸೆಟ್ಟೆಲ್ಲ ಹಾಕ್ಕೊಂಡಾಗ ಯೂಸ್ ಮಾಡಬೇಕು. ಚೆನ್ನಾಗಿದೆ ಬ್ಯಾಗ್, ನೋಡಬೇಕು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಯೂಸ್ ಮಾಡಬೇಕು. 200 ರುಪೀಸ್, 150 ರುಪೀಸ್ ಇದಕ್ಕೆ. ನೆಕ್ಸ್ಟ್ ಈ ಬ್ಯಾಗ್, ಇದು ಒನ್ ಆಫ್ ದ ಬ್ರ್ಯಾಂಡ್ ಸ್ಟೀವ್ ಮ್ಯಾಡನ್. ಸೊ ಇದು ನನ್ನ ಅಕ್ಕನ ಮದುವೆಗೆ ಗಿಫ್ಟ್ ಸಿಕ್ಕಿರುವಂಥದ್ದು. ಸೊ ಅವಳು ಯೂಸ್ ಮಾಡ್ತಾಳೆ, ಅವಳ ಬದಲಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಅಲ್ವಾ. ನನಗೆ ಇದಕ್ಕೆ ರೇಟ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಇದು ಐ ಥಿಂಕ್ 2000 ಮೇಲೆ ಇರುತ್ತೆ ಈ ಬ್ಯಾಗಿಗೆ. ಸ್ಟೀವ್ ಮ್ಯಾಡನ್ ಕಂಪನಿ ಅಲ್ವಾ, ಹಾಗಾಗಿ. ಸೊ ಇದು 7ರಿಂದ 8 ವರ್ಷ ಆಯಿತು ಈ ಬ್ಯಾಗಿಗೆ, ಬಟ್ ಸ್ಟಿಲ್ ಇದು ನೋಡಿ ಯಾವ ಥರ ಚೆನ್ನಾಗಿದೆ. ಏನು ಇಲ್ಲಿ ಕಲರ್ ಚೇಂಜ್ ಆಗಿರುವಂಥದ್ದು ಆ ಥರ ಎಲ್ಲ ಯಾವುದು ಕಾಣಿಸ್ತಾ ಇಲ್ಲ. ಯಾವಾಗಲೂ ಬ್ರ್ಯಾಂಡ್ ಇಸ್ ಅ ಬ್ರ್ಯಾಂಡ್ ಅಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಳಗಡೆ ಕಂಪಾರ್ಟ್ಮೆಂಟ್ಸ್ ಏನಿಲ್ಲ, ಸಿಂಗಲ್ ಇರುವಂಥದ್ದು, ಬಟ್ ಅದು ತುಂಬ ಸ್ಪೇಷಿಯಸ್ ಆಗಿದೆ. ನನಗಂತೂ ತುಂಬಾ ಇಷ್ಟ. ಇದನ್ನು ನಾನು ಯಾವಾಗಲಾದರೂ ಕುರ್ತಿ ಸೆಟ್ಟೆಲ್ಲ ಹಾಕೊಂಡಾಗ ಮ್ಯಾಚಿಂಗ್ ಅನಿಸಿದ್ರೆ ಈ ಬ್ಯಾಗನ್ನು ಹಾಕ್ಕೊಳ್ತೀನಿ ನಾನು. ಇದೇನಾದರೂ ಇದರೊಳಗೆ ಭಾರ ಇಲ್ವಲ್ಲ, ಅದಕ್ಕೋಸ್ಕರ ಈಗ ಹೀಗೆ ಆಗ್ತಾ ಇದೆ. ಏನಾದರೂ ಸ್ವಲ್ಪ ಭಾರ ಇಟ್ಟು ನೀಟಾಗಿ ನಿಲ್ಲತ್ತೆ ಈ ಥರ. ನೆಕ್ಸ್ಟ್ ಸೊ ಇದು ನನ್ನ ಇನ್ನೊಂದು ಬ್ಯಾಗ್. ಇದು ಆವಾಗ ಒಂದ್ಸಲ ಟ್ರೆಂಡ್ ಬಂದಿತ್ತು ಒಂದು 5 ವರ್ಷದ ಹಿಂದೆ, ಆವಾಗ ಪರ್ಚೇಸ್ ಮಾಡಿರುವಂತಹ ಬ್ಯಾಗ್. ಇದು ಜೀನ್ಸ್ ಪ್ಯಾಂಟಿಗೆಲ್ಲ ಹಾಕೊಳ್ಳೋದಕ್ಕೆ ಅಂತ ತಗೊಂಡಿದ್ದೆ. ನನ್ನ ತಂಗಿ ಇದನ್ನು ಹಾಕೊಂಡಾಗೆಲ್ಲ ನನ್ನ ಅಮ್ಮ ಹೇಳೋದು, ಇದು ಶ್ರುತಿ ಪೆಟ್ಟಿಗೆ ಬರುತ್ತೆ ಅಲ್ವಾ, ಆ ಥರ ಇದೆ ಅಂತ. ನನ್ನ ತಂಗಿ ಹೇಳೋದು, ನೀನು ಇದನ್ನು ಹಾಕೊಂಡಾಗ ಬಸ್ ಕಂಡಕ್ಟರ್ ಥರ ಕಾಣ್ತೀಯಾ ಅಂತ. ಸೊ ನಾನು ಈ ಥರ ಹಾಕೊಂಡು ಹೋದಾಗ ಬಸ್ ಕಂಡಕ್ಟರ್ ಅಂತ ನನಗೆ ಅವಳು ತಮಾಷೆ ಮಾಡ್ತಾ ಇರ್ತಾಳೆ. ಸೊ ಇದನ್ನು ನಾನೊಂದು 2-3 ಸಲ ಯೂಸ್ ಮಾಡಿದ್ದೆ, ಮತ್ತು ಇವಾಗ ಇದರ ಟ್ರೆಂಡ್ ಹೋಗಿದೆ, ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ. ಇದನ್ನು ನನ್ನ ಆರ್ವಿಗೆ ಕೊಡಬೇಕು. ಒಳಗಡೆ ಇನ್ನೂ ಚೆನ್ನಾಗಿದೆ ಅಂತ ನೋಡಿ, ಹೊಸದು ಯಾವ ಥರ ಇದೆ ಅದೇ ಥರ ಇದೆ, ಏನೂ ಇದಾಗಲಿಲ್ಲ ನೋಡಿ. ಇದು ನನ್ನ ಆರ್ವಿಗೆ ಕೊಡಬೇಕು. ಅವಳಿಗೆಲ್ಲ ಇಂಥ ಬ್ಯಾಗಲ್ಲಿ ಇಷ್ಟ ಆಗುತ್ತೆ, ಅವಳು ಬಂದಾಗ ನೆಕ್ಸ್ಟ್ ಟೈಮ್ ಕೊಡಬೇಕು ಅವಳಿಗೆ ಈ ಬ್ಯಾಗನ್ನು. ನೆಕ್ಸ್ಟ್ ಇದೊಂದು ಬ್ಯಾಗ್, ಇದು ಕೂಡ ಹಾಗೆ ಒಂದು 3 ವರ್ಷದ ಹಿಂದೆ ಈ ಬ್ಯಾಗ್ ತುಂಬಾ ಫೇಮಸ್ ಆಗಿತ್ತು. ಆವಾಗ ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಐ ಥಿಂಕ್ ಒಂದು 300 ರುಪೀಸ್ ಕೊಟ್ಟಿದ್ದೆ ಅನಿಸುತ್ತೆ. ಇದಕ್ಕೆಲ್ಲ ಧೂಳು ಹಿಡಿದ್ರೆ ನೀಟಾಗಿ ಕ್ಲೀನ್ ಮಾಡಬೇಕು ಇದನ್ನು. ಸೊ ಇದನ್ನು ಇವಾಗ ಕೂಡ ಯೂಸ್ ಮಾಡ್ಬೋದು, ತುಂಬಾ ಕ್ಲಾಸಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬಾ ಇಷ್ಟ ಈ ಬ್ಯಾಗ್ ಕೂಡ, ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ನನ್ನ ರೀಸೆಂಟ್ ಫೇವ್ರೆಟ್ ಬ್ಯಾಗ್, ನನ್ನ ಫಾಸ್ಟ್ ಟ್ರ್ಯಾಕ್ ಬ್ಯಾಗ್. ಇದು ನನಗೆ ನಾನು ಏನಾದರೂ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಬೇಕು ಅಂತ ಹೇಳಿಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದು, ಫಾಸ್ಟ್ ಟ್ರ್ಯಾಕ್ ಬ್ಯಾಗ್. ಸೊ ಈ ಬ್ಯಾಗದ್ದು ದೊಡ್ಡ ಅವಸ್ಥೆ ಆಗಿತ್ತು. ಏನಂತ ಹೇಳಿದರೆ ಈ ಬ್ಯಾಗ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು, ಆಯಿತಾ. ಮತ್ತು ಇದು ಮನೆಗೆ ಡೆಲಿವರಿ ಆಯ್ತಲ್ವ, ಅವಾಗ ನೋಡ್ತೀನಿ ಇಷ್ಟೇ ಚಿಕ್ಕ ಇದೆ ಬ್ಯಾಗ್. ಇದು ಇಷ್ಟೇ ನೋಡಿ, ಇಷ್ಟೇ 1 ಫೀಟ್ ಅಷ್ಟೇ ಇರುವಂಥದ್ದು. ಸೊ ಇಷ್ಟೇ ಚಿಕ್ಕ ಇದೆ. ನನಗೆ ಇದು ಬೇಡ ಅಂತ ಅನಿಸಿ ರಿಟರ್ನ್ ಮಾಡಬೇಕು ಅಂತ ಹಾಕಿದ್ದೆ, ಬಟ್ ಅದು ರಿಟರ್ನ್ ಹೋಗಲೇ ಇಲ್ಲ. ಹಾಗಾಗಿ ಈ ಬ್ಯಾಗ್ ನನ್ನ ಹತ್ರನೇ ಉಳ್ಕೊಂಡಿದೆ. ಮೊದಲಿಗೆ ಈ ಬ್ಯಾಗ್ ಬಂದಾಗಷ್ಟೇ ಇದರೊಳಗೆ ಏನು ಇಡ್ಲಿಕ್ಕೆ ಆಗೋದಿಲ್ಲ, ಚಿಕ್ಕ ಇದೆ ಅಲ್ಲವಾ ಅಂತ ಅಂದ್ಕೊಳ್ತಾ ಇದೆ. ಬಟ್ ಇವಾಗ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಜೀನ್ಸ್ ಪ್ಯಾಂಟಿಗೆಲ್ಲ ಈ ಥರ ಹಾಕ್ಕೊಂಡ್ರೆ, ಜೀನ್ಸ್ ಎಲ್ಲ ಹಾಕ್ಕೊಳ್ತೀನಿ ಅಲ್ವಾ ನಾನು, ಆವಾಗ ಇದನ್ನು ಹಾಕ್ಕೊಂಡಾಗ ಈ ಥರ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇವಾಗ ಇದು ತುಂಬಾ ಇಷ್ಟ ಆಗ್ತಾ ಇದೆ ಈ ಬ್ಯಾಗ್. ಸೊ ಇದರಲ್ಲಿ ಜಾಸ್ತಿ ಏನು ಹಿಡಿಸೋದಿಲ್ಲ, ಒಂದು ಮೊಬೈಲ್, ಚಾರ್ಜರ್, ಒಂದು ಲಿಪ್ಸ್ಟಿಕ್ ಅಷ್ಟೇ ಹಿಡಿಸುವಂಥದ್ದು. ಬಟ್ ಸಾಕು, ಎಲ್ಲಿಗಾದರೂ ಈ ಥರ ಶಾಪಿಂಗ್ ಆ ಥರ ಎಲ್ಲ ಹೋಗ್ಲಿಕ್ಕಿದ್ದಾಗ ಇದನ್ನು ಯೂಸ್ ಮಾಡಬಹುದು. ತುಂಬಾ ಇಷ್ಟ. ಫಾಸ್ಟ್ ಟ್ರ್ಯಾಕ್ ಕಂಪನಿದು ವಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ಇದರೊಳಗಡೆ ಇಟ್ಕೊಂಡಿದ್ದೀನಿ ನಾನು. ಐ ಥಿಂಕ್ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದು, 1600 ಅನಿಸುತ್ತೆ, ನೆನಪಿಲ್ಲ ನನಗೆ. ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಯಿತು ಅಂತ ಅನಿಸುತ್ತೆ ಇಷ್ಟು ಚಿಕ್ಕ ಬ್ಯಾಗಿಗೆ 1600 ರುಪೀಸ್. ಬಟ್ ರಿಟರ್ನ್ ಹೋಗಿಲ್ಲ, ಅದೇ ನನಗೆ ಬೇಜಾರಾಯಿತು. ಬಟ್ ಇವಾಗ ಇಷ್ಟ ನನಗೆ ಈ ಬ್ಯಾಗ್. ಇದು ಇನ್ನೊಂದು ಬ್ಯಾಗ್, ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದು ಕೂಡ ನನಗೆ ಇಷ್ಟ ಇತ್ತು ಮುಂಚೆ, ಇವಾಗ ನಾನು ಯೂಸ್ ಮಾಡ್ತಾ ಇಲ್ಲ. ನನ್ನ ಅಮ್ಮ ಒಂದೊಂದು ಸಲ ಯೂಸ್ ಮಾಡ್ತಾರೆ ಇದನ್ನು. ಸೊ ಚೆನ್ನಾಗಿದೆ ಈ ಬ್ಯಾಗ್ ಕೂಡ.
ಇದರ ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ. ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ, ಐ ಥಿಂಕ್ ಒಂದು 300 ರುಪೀಸ್ ಇರಬಹುದು, ನೆನಪಾಗ್ತಾಯಿಲ್ಲ ನನಗೆ ಕರೆಕ್ಟಾಗಿ ಎಷ್ಟು ಕೊಟ್ಟಿದ್ದೀನಿ ಇದಕ್ಕೆ ಅಂತ. ನಂತರ ಇದೊಂದು ಓಲ್ಡ್ ಮಾಡೆಲ್ ಬ್ಯಾಗ್. ಇದು ತುಂಬಾ ಹಳೆ ಬ್ಯಾಗ್. ನನ್ನ ಅಮ್ಮ ಇದನ್ನು ಸಮ್ಟೈಮ್ಸ್ ಯೂಸ್ ಮಾಡ್ತಾರೆ. ಎಲ್ಲಿಗಾದ್ರು ಟೆಂಪಲ್ಗೆಲ್ಲ ಹೋಗ್ಲಿಕ್ಕಿದ್ದಾಗ ನನ್ನ ಅಮ್ಮ ಇದನ್ನು ಯೂಸ್ ಮಾಡ್ತಾರೆ ಯೂಶ್ವಲಿ. ಒಂಥರ ಲೆದರ್ ಬ್ಯಾಗ್ ಥರ ಇದೆ, ತುಂಬಾ ಸಾಫ್ಟ್ ಆಗಿದೆ. 2 ಕಂಪಾರ್ಟ್ಮೆಂಟ್ಸ್ ಇಲ್ಲಿ. ಸೊ ಈ ಥರ ಇದೆ ಈ ಬ್ಯಾಗ್. ಇದು ಆಫ್ಲೈನ್ ಶಾಪಿಂಗ್ ಅಂತ ಅನ್ಸುತ್ತೆ, ನನಗೆ ನೆನಪಿಲ್ಲ ಇಲ್ಲಿ ಪರ್ಚೇಸ್ ಮಾಡಿರೋದು ಅಂತ. ನೆಕ್ಸ್ಟ್ ಹಿಯರ್ ಕಮ್ಸ್ ಒನ್ ಮೋರ್ ಬ್ಯಾಗ್ ಫ್ರಮ್ ಮೀಶೋ. ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಐ ಥಿಂಕ್ ಇದಕ್ಕೆ 300 ರುಪೀಸನ್ನು ಕೊಟ್ಟಿದ್ದೀನಿ, 300 to 400 ರುಪೀಸ್, ಐ ಥಿಂಕ್ 450 ರುಪೀಸನ್ನು ಕೊಟ್ಟಿದ್ದೀನಿ ಇದಕ್ಕೆ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ಬ್ಯಾಗ್. ಬಟ್ ಇದೇನಾಯಿತು ಅಂತ ಹೇಳಿ ಇದರಲ್ಲಿ ಕಲರ್ಸ್ ಬರುತ್ತೆ ಆಯಿತಾ. ಬೇರೆ ಕಲರ್ಸ್ ಪರ್ಚೇಸ್ ಮಾಡಿ, ನೀವು ವೈಟ್ ಕಲರ್ ಪರ್ಚೇಸ್ ಮಾಡಿದರೆ ಇದು ತುಂಬ ಧೂಳು ಹಿಡಿದಾಗ ಅನ್ನಿಸ್ತಾ ಇದೆ ನನಗೆ ಬ್ಯಾಗ್. ಇದನ್ನು ಇನ್ನೂ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಧೂಳು ಅಂತ ಅನ್ನಿಸ್ತಾ ಇದೆ. ಹಾಗೇನೆ ಇದ್ರ ಕೈ ಕೂಡ ಬ್ರೋಕ್ ಆಗಿದೆ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್, ಬಟ್ ಏನಾಯಿತು ಗೊತ್ತಿಲ್ಲ, ಕೈ ಬ್ರೋಕ್ ಆಗಿದೆ. ಪರ್ಚೇಸ್ ಮಾಡೋದೇ ಮಾಡಿ, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್. ಬಟ್ ವೈಟ್ ಕಲರ್ ಪರ್ಚೇಸ್ ಮಾಡಬೇಡಿ, ಬ್ಲ್ಯಾಕ್ ಆರ್ ಎನಿ ಅದರ್ ಕಲರ್ ಪರ್ಚೇಸ್ ಮಾಡಿ, ವೈಟ್ ಕಲರ್ ಅವಾಯ್ಡ್ ಮಾಡಿ ಅಷ್ಟೇ. ನಂತರ ಇದು ನನ್ನ ಅಮ್ಮನ ಬ್ಯಾಗ್ ಇದರಲ್ಲಿ ಬಂದಿದೆ. ಇದು ನನ್ನ ಅಮ್ಮನ ಒಂದು ಬ್ಯಾಗ್. ಇದು ಆಫೀಸ್ ವರ್ಕಿಗೆಲ್ಲ ಒಳ್ಳೆಯದು. ಇದರೊಳಗಡೆ ಲ್ಯಾಪ್ಟಾಪ್ ಹಿಡಿಸತ್ತೆ, ನಂತರ ಒಂದು ಟಿಫಿನ್ ಬಾಕ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಈ ಬ್ಯಾಗ್ ಕೂಡ. ಇದು ಕೂಡ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದಕ್ಕೂ 1000 ರುಪೀಸ್ ಕೊಟ್ಟಿದ್ದಾರೆ ಅನ್ಸುತ್ತೆ ಈ ಬ್ಯಾಗಿಗೆ. ನಂತರ ಇದೊಂದು ಬ್ಯಾಕ್ ಪ್ಯಾಕ್. ಇದು ಲೆನೋವದಲ್ಲಿ ಸಿಕ್ಕಿದ್ದು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದಾಗ. ಸೊ ಇದೊಂದು ಬ್ಯಾಕ್ ಪ್ಯಾಕ್. ಇದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ನನ್ನ ಅಕ್ಕನ ಮನೆಗೆಲ್ಲ ಹೋಗಬೇಕಾದ್ರೆ ಅಥವಾ ಎಲ್ಲಿಗಾದರೂ ಸ್ಮಾಲ್ ಟ್ರಿಪ್ ಎಲ್ಲ ಹೋಗಬೇಕಾದ್ರೆ ನಾನು ಈ ಬ್ಯಾಗನ್ನು ಯೂಸ್ ಮಾಡ್ತೀನಿ. ಸೊ ಇದರಲ್ಲಿ ಎಲ್ಲ ಹಿಡಿಸತ್ತೆ ಅಲ್ವಾ, ಹಾಗಾಗಿ ಡ್ರೆಸ್ ಎಲ್ಲ ಇಟ್ಕೊಂಡು ಹೋಗಬಹುದು ಅಂತ. ಸೊ ಇದು ಲೆನೋವೋ ಅವರದ್ದು ಬ್ಯಾಗ್, ಫ್ರೀಯಾಗಿ ಸಿಕ್ಕಿರುವಂಥದ್ದು. ನೆಕ್ಸ್ಟ್ ಇದು ನೋಡಿ, ಬ್ಯಾಗ್ ಇಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಈ ಥರದ ಒಂದು ದೊಡ್ಡ ಬ್ಯಾಗನ್ನು ಆರ್ಡರ್ ಮಾಡಿದ್ದೀನಿ. ಸೊ 2 ಈ ಥರ ಬಂದಿದೆ. ಇದಕ್ಕೆ ಒಂದು 300 ರುಪೀಸ್ ಅಂತ ಅನ್ಸುತ್ತೆ. 2 ಈ ಥರ ಬರುತ್ತೆ. ಸೊ ನೀವು ಇದರೊಳಗಡೆ ಬ್ಯಾಗನ್ನು ಇಟ್ಟು ನೋಡಿ, ನಾನು ತೋರಿಸ್ತೀನಿ ಯಾವ ಥರ ಇಡೋದು ಅಂತ. ಈ ಥರ ಬ್ಯಾಗನ್ನು ಸೈಡಾಗಿ ಇಟ್ಟರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ, ಹಾಗೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಮಗೆ ಬ್ಯಾಗಿಗೆಲ್ಲ ಧೂಳು ಹಿಡಿಯೋದಿಲ್ಲ, ಎಷ್ಟು ವರ್ಷ ಆದರೂ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ನಿಮಗೆ ಈ ದೊಡ್ಡ ಬ್ಯಾಗ್ ಲಿಂಕ್ ಬೇಕು ಅಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಇನ್ನು ಕೂಡ ಬ್ಯಾಗ್ಸ್ ತುಂಬ ಇದೆ, ಬಟ್ ಅದು ಚೆನ್ನಾಗಿಲ್ಲ, ಹಾಳಾಗಿದೆ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಸೊ ಇವಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಈ ಬ್ಯಾಗ್ ಕಲೆಕ್ಷನ್ ನಿಮಗೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.